ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಕೆಲವೊಂದು ಮನೆಗೆ ಬೇಕಾಗಿರೋಂಥ ಥಿಂಗ್ಸು ತೊಗೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಎಲ್ಲಿ ತೊಗೊಂಡೆ, ಯಾವ ರೀತಿ ತೊಗೊಂಡೆ ಅನ್ನೋದು ನಿಮ್ಮ ಜೊತೆ ಹಂಚ್ಕೊತೀನಿ. ತುಂಬಾ ಕಡಿಮೆ ರೇಟಿಗೆ ಸಿಕ್ತು. ಸೊ ಮೊದಲನೇದಾಗಿ ಗ್ಲೂ ಸ್ಟಿಕ್ ತೊಗೊಂಡಿದ್ದೀನಿ. ಇದು ಆನ್ಲೈನೆಲ್ಲ ತುಂಬಾ ರೇಟ್ ಇರುತ್ತೆ. ಸೊ ಎಲ್ಲ ರೇಟನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಒಂದು ಪೀಸ್ 13 ರೂಪಾಯಿ, ಆದರೆ ನನಗೆ 12 ರೂಪಾಯಿಗೆ ಸಿಕ್ತು. ಹೊರಗಡೆ ಕೆಲವೊಂದು ಅಂಗಡಿಗಳಲ್ಲಿ 18 ರೂಪಾಯಿಗೆ 15 ರೂಪಾಯಿಗೆಲ್ಲ ಸಿಗುತ್ತೆ. ಇದು 12 ರೂಪಾಯಿಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಟೂಲ್ಸ್ ತೊಗೊಂಡಿದ್ದೀನಿ. ಇದು ಐಸ್ ಕ್ರೀಮ್ಗೆ, ಕೇಕಿಗೆಲ್ಲ ಯೂಸ್ ಮಾಡ್ಕೊಬೋದು. ಸೊ ಆ ಟೂಲ್ಸ್ ನನಗೆ ಮನೇಲಿ ಇರಲಿಲ್ಲ, ಹಂಗಾಗಿ ನಾನು ಇದು ತೊಗೊಂಡಿದ್ದೀನಿ. ಆನ್ಲೈನಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ. ಇದು ಕಡಿಮೆ ಖರ್ಚಾದ್ರೂ ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೆ ತಗೊಂಡೆ. ಸೊ ನೆಕ್ಸ್ಟು ಬಂದ್ಬಿಟ್ಟು ಒಂದು ಟ್ರಿಯೋ ಬ್ರ್ಯಾಂಡದ್ದು ಬೌಲ್ ಬೇಕಾಗಿತ್ತು. ಸೊ ಇದರಲ್ಲಿ ತುಂಬ ಸೈಜ್ಗಳಿದ್ದಾವೆ. ನಾನು ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇದು ರೇಟ್ ಕೂಡ ಪರವಾಗಿಲ್ಲ ನನಗೆ. ಆದರೆ ಆ ಥಿಕ್ನೆಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಂದ ಇದೆ ಅಂತ. ಗ್ಲಾಸ್ ಇದು ತುಂಬಾ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಈ ಥರ ಲೆಂತಿ ಸ್ಪೂನ್ ಅಂದರೆ ನಂಗೆ ತುಂಬ ಇಷ್ಟ ಇರಲಿಲ್ಲ ಮನೇಲಿ, ಹಂಗಾಗಿ ಒಂದು ತೊಗೊಂಡಿದ್ದೀನಿ. ಅದರಲ್ಲೂ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ನೋಡಿ, ಬಾಚಣಿಗೆ ತೊಗೊಂಡಿದ್ದೀನಿ. ಇದು ನನಗೆ ತುಂಬ ಇಷ್ಟ. ಇದು ಒಂದು ಕಳೆದೋಗಿತ್ತು, ಅದಕ್ಕೆ ಇದನ್ನು ಇನ್ನೊಂದು ತೊಗೊಂಡಿರೋದು. ಈ ಐಟಮ್ಗಳೆಲ್ಲ ನಾನು ಎಲೆಕ್ಟ್ರಾನ್ ಸಿಟಿಯಲ್ಲಿ ಡ್ರೀಮ್ ಮಾರ್ಟ್ ಅಂತ ಒಂದಿದೆ, ಡಿ ಮಾರ್ಟ್ ಅಲ್ಲ, ಡ್ರೀಮ್ ಮಾರ್ಟ್ ಅಂತ ಇದೆ, ಅಲ್ಲಿ ತೊಗೊಂಡಿರೋದು. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಕೇಕಿಗೆ ಮೋಲ್ಡ್ ಒಂದು ತೊಗೊಂಡಿದ್ದೀನಿ. ನನ್ನ ಹತ್ರ ಬೇರೆ ರೌಂಡ್ ಶೇಪುದೇ ಇದ್ದಾವೆ. ಈ ಥರ ಸ್ಕ್ವಯರ್ ಶೇಪು ತೊಗೊಂಡಿದ್ದೀನಿ. ಇನ್ನೂ 2 ಥರ ಡಿಸೈನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕೆಲವೊಂದು ಕ್ರಾಫ್ಟ್ ವಿಡಿಯೋ ಮಾಡೋದಕ್ಕೆ ಪೇಂಟಿಗೆ ಈ ಥರ ಸ್ಪಾಂಜ್ ಬೇಕಾಗಿತ್ತು. ಇದು ಕಿಚನ್ಗೆ ಯೂಸ್ ಮಾಡೋವಂಥದ್ದೇ, ಆದರೆ ತುಂಬಾ ಚೆನ್ನಾಗಿದೆ. ಸೊ ಈ ಥರ ಪೇಂಟ್ ಯೂಸ್ ಮಾಡೋದ್ರಿಂದ ಪೇಂಟ್ ಕೂಡ ಜಾಸ್ತಿ ಖರ್ಚಾಗೋದಿಲ್ಲ. ಸೊ ಕಡಿಮೆ ಪೇಂಟಲ್ಲೇ ಇದನ್ನು ಸ್ಪ್ರೆಡ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ, ಅದಕ್ಕೋಸ್ಕರ ತಗೊಂಡೆ ಪೇಂಟಿಂಗ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಟ್ಯಾಟೂ ತೊಗೊಂಡಿದ್ದೀನಿ, ಬುದ್ಧದು. ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಈ ಥರ ಇಟ್ಟರೆ. ಸೊ ಆಲ್ರೆಡಿ ನನ್ನ ಹತ್ರ ಒಂದು 4-5 ಗಣೇಶನ ವಿಗ್ರಹ ಇದ್ದಾವೆ, ಅದರಲ್ಲಿ ಇದು ಒಂದು ಬುದ್ಧನೂ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಈ ಥರ ನನಗೆ ತಗೋಬೇಕಂದ್ರೆ ತುಂಬಾ ಇಷ್ಟ. ಸೊ ಮನೇಲಿ ಎಲ್ಲಿ ಬೇಕಾದರೂ ನಾವು ಇಟ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪೇಂಟ್ ತೊಗೊಂಡಿದ್ದೀನಿ. ಇದು ಬಂದು 20 ರೂಪಾಯಿ. ಇದು ನಿಮಗೆ ಲೂಸಲ್ಲೇ ಸಿಗುತ್ತೆ, ಮತ್ತು ಈ ಥರ ಬಾಕ್ಸಲ್ಲಿ ಬರುತ್ತೆ, ಅದು ತೊಗೋಬೋದು. ಆದರೆ ಲೂಸಲ್ಲಿ ತೊಗೊಂಡ್ರೆ ನಮ್ಗೆ ಯಾವ ಕಲರ್ ಬೇಕಂತ ನಾವೇ ನೋಡಿ ತೊಗೊಬೋದು. ಸೊ 2 ಆಪ್ಷನ್ ಇದೆ ಅದು ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಫಸ್ಟ್ ಟೈಮು ಕ್ಲೇನ ಮನೇಲಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ಸೊ ಅದನ್ನು ಇನ್ನೂ ವೀಡಿಯೋ ತೋರಿಸ್ತೀನಿ. ಇದು ಅಂಗಡಿನಲ್ಲಿ ತೊಗೊಂಡೆ. ಇದು ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ತುಂಬಾ ವೀಡಿಯೋಗಳು ತುಂಬಾ ಯೂಟ್ಯೂಬಲ್ಲಿದ್ದಾವೆ. ಅದಕ್ಕೋಸ್ಕರ ನಾನು ಒಂದು ಸರಿ ಟ್ರೈ ಮಾಡಬೇಕಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ರೇಟ್ ಕೂಡ ಕಡಿಮೆನೇ. ಅದು ಬಾಕ್ಸು ಸಿಗುತ್ತೆ, ಲೂಸಲ್ಲೂ ಸಿಗುತ್ತೆ. ಹಾಗೆ ಇದ್ರ ಜೊತೆಗೆ 2 ಪೇಂಟ್ ಬ್ರಷ್ ತೊಗೊಂಡಿದ್ದೀನಿ. ಈ ಸೈಜದ್ದು ಇರಲಿಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಈ ಥರ ಸೈಜ್ದು. ಸೊ ತುಂಬಾ ಚೆನ್ನಾಗಿದೆ. ಅಲ್ಲಿ ಎಲ್ಲ ಥರ ಐಟಮ್ಗಳಿದ್ದಾವೆ. ಇಂಥದ್ದೇ ಅಂತಲ್ಲ, ಗಿಡದಿಂದ ಹಿಡಿದು ಎಲ್ಲ ಪ್ರತಿಯೊಂದು ಇದ್ದಾವೆ. ನೋಡಿ, ಈ ಥರ ಗಮ್ ತೊಗೊಂಡಿದ್ದೀನಿ. ಇದೊಂದು ಕೆಲವೊಂದು ಸ್ಟೋನ್ ಅನ್ಸೋಕ್ಕೆ ತುಂಬಾ ಯೂಸ್ ಆಗುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಒಂದು ಸರಿ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಸೊ ಇದು ಕೂಡ ಕಡಿಮೆ ರೇಟಿಗೆ ಸಿಕ್ತು ನನಗೆ. ಅಲ್ಲಿ ಕೆಲವೊಂದು ಐಟಮ್ಗಳು ಡಿಸ್ಕೌಂಟ್ ಇದ್ದಾವೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನಾನು. ಆನ್ಲೈನಲ್ಲಿ ನೋಡೋಕ್ಕೆ ಹೋದರೆ ನೀವು ಡೆಲಿವರಿ ಚಾರ್ಜು 40-50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಆದರೆ ನಾವೇ ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ತೊಗೊಂಡ್ರೆ ತುಂಬಾ ಈಸಿ ಅನಿಸುತ್ತೆ. ಸೊ ಇವಾಗ ನೋಡಿ, ಈ ಥರ ಒಂದು ಪಾಟ್ ತೊಗೊಂಡಿದ್ದೀನಿ. ಒಂದೇ ಒಂದು ಗಿಡಕ್ಕೋಸ್ಕರ ಬೇಕಾಯಿತು. ಇದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಅದಕ್ಕೆ ತಗೊಂಡೆ. ಸೊ ಖಂಡಿತ ಇವತ್ತು ತೋರಿಸಿರೋಂಥ ಒಂದು ಸಣ್ಣ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.